ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಪ್ರೀತಾ ಗೌಡ ಕನ್ನಡ ವ್ಲಾಗ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ನಾನು ತಿಳ್ಕೊತೀನಿ ರೀ. ನಾನು ಆರಾಮದೀನಿ ರೀ. ಇವತ್ತಿನ ನನ್ನ ರೆಸಿಪಿ ಯಾವುದಪ್ಪ ಅಂತಂದ್ರೆ ದಾವಣಗೆರೆ ಸ್ಪೆಷಲ್ ಆದಂಥ ಬೆಣ್ಣೆ ದೋಸೆ ರೀ. ಇದನ್ನು ನಾನು ನನ್ನದೇ ಆದ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ರೀ. ಇದು ನಿಮ್ಗೆ ಭಾಳ ಅಂದ್ರೆ ಭಾಳ ಈಸಿನೂ ಐತ್ರಿ, ಹಾಗೂ ಟೇಸ್ಟಿನೂ ಇರ್ತೈತೆ ರೀ. ನೀವು ಕೂಡ ಮಾಡ್ಕೊಂಡು ನೋಡಿರಿ, ಹೆಂಗೆ ಬಂತು ಅಂತ ತಿಳಿಸ್ರಿ. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡಿದಾಗ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಇರ್ತೈತೆ ರೀ. ದೋಸೆ ಮಾತ್ರ ಮಸ್ತ್ ಇರ್ತೈತಿ, ಬಾಯಿಲಿಟ್ರೆ ಕರಗೋ ರೀತಿ ಇರ್ತೈತೆ ರೀ. ಸೇಮ್ ದಾವಣಗೆರೆ ಸ್ಟೈಲ್ ಬೆಣ್ಣೆ ದೋಸೆ ರೀ. ನಾನಿಲ್ಲಿ ಏನೇನು ಹಾಕ್ತೀನಲ್ಲ ಇಂಗ್ರೀಡಿಯೆಂಟ್ಸ್ ಅವನ್ನೆಲ್ಲ ಹಾಕಿ ಮಾಡ್ಕೊಳ್ರಿ. ಭಾಳ ಚೆನ್ನಾಗಿ ರೆಸಿಪಿ ರೆಡಿ ಆಗ್ತೈತೆ ರೀ. ಇಲ್ಲಿ ನೋಡಿರಿ, ನಾನಿಲ್ಲಿ ದೋಸೆ ಮಾಡೋಕ್ಕೆ ಅಂದರೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ರೇಷನ್ ಅಕ್ಕಿ ತೊಗೊಂಡೇನಿ ರೀ. 3 ಕಪ್ ಆಗೋವಷ್ಟು, ದೊಡ್ಡ ಕಪ್ಪಿಲ್ಲ 3 ಕಪ್ ಆಗೋವಷ್ಟು ರೇಷನ್ ಅಕ್ಕಿನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತೊಗೊಂಡೇನಿ ರೀ. ಅದಕ್ಕೆ ನಾನು ಒಂದು ಬೌಲ್ ಆಗೋವಷ್ಟು, ಈ ರೀತಿ ಸಣ್ಣ ಬೌಲಲ್ಲಿ ಒಂದು ಬೌಲ್ ಆಗೋವಷ್ಟು ಉದ್ದಿನ ಬೇಳೆ ತೊಗೊಂಡೇನಿ ರೀ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಬೌಲ್ ಅಂದರೆ ನಾನು ಫುಲ್ ಒಂದು ಬೌಲ್ ತುಂಬ ತೊಗೊಂಡಿಲ್ಲ ರೀ, ಸ್ವಲ್ಪ ಕಡಿಮೆ ತೊಗೊಂಡೆ ಅಂದರೆ 3/4 ಭಾಗದಷ್ಟು ತೊಗೊಂಡೇನಿ. 2 ಟೀ ಸ್ಪೂನ್ ಆಗೋವಷ್ಟು ಕಡಲೆಬೇಳೆನ ತೊಗೊಂಡೇನಿ ರೀ. ಈ ಕಡಲೆಬೇಳೆಗೆ ನೆಕ್ಸ್ಟ್ ನಾನು ಒಂದು ಅರ್ಧ ಬೌಲ್ ಆಗೋವಷ್ಟು ದಪ್ಪ ಅವಲಕ್ಕಿ ತೊಗೊಂಡೇನಿ ರೀ. ಇಲ್ಲಿ ನಾನು ಬಳಸ್ತಾ ಇರೋದು ದಪ್ಪ ಅವಲಕ್ಕಿನ ಹಾಕ್ಕೊಳ್ರಿ, ಯಾಕಂದ್ರೆ ತೆಳು ಅವಲಕ್ಕಿ ಆದರೆ ಎಲ್ಲ ನೆನೆದು ನೀರೊಳಗೆ ಹೋಗ್ಬಿಡ್ತೈತಿ, ಆಮೇಲೆ ಅದು ಮಿಕ್ಸಿಗೆ ಸಿಗಂಗಿಲ್ಲ ರೀ. ಅದಕ್ಕೋಸ್ಕರ ಇಲ್ಲಿ ದಪ್ಪ ಅವಲಕ್ಕಿ ತೊಗೊಂಡೇನಿ. ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಮೆಂತ್ಯ ಹಾಕ್ಕೊಂಡೀನಿ. ಮೆಂತ್ಯನ ನೀವು ಜಾಸ್ತಿನ ಹಾಕ್ಕೊಡ್ರಿ, ಜಾಸ್ತಿ ಅಂದ್ರೆ ಒಂದು 4-5 ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಡ್ರಿ. ಮೆಂತ್ಯ ಹಾಕಿದ್ರೆ ದೋಸೆ ಭಾಳ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತೈತೆ ರೀ. ಪರ್ಫೆಕ್ಟ್ ದಾವಣಗೆರೆ ಸ್ಟೈಲಲ್ಲಿ ಬರ್ತೈತಿ. ನೀವು ಮಾಡ್ಕೊಂಡು ನೋಡಿದ್ಮೇಲೆ ಗೊತ್ತಾಗ್ತೈತಿ ನಿಮಗೆ. ಇಲ್ಲಿ ನಾನು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ, ಅಂದರೆ 3 ಟೈಮ್ ವಾಶ್ ಮಾಡೀನಿ. ಇಲ್ಲಿ ಟೈಮ್ ನೋಡ್ತಿರ್ಬೋದು ನೀವು. ನಾವು ಇದನ್ನು ಆಗಲೇ ಲೇಟಾಗಿ ಇದನ್ನು ಬೆಳಗ್ಗೆನೇ ನೆನೆ ಹಾಕಬೇಕು ಅಂತೇನಿಲ್ಲ ರೀ, ಸ್ವಲ್ಪ ಲೇಟ್ ಮಾಡಿ ಹಾಕಿದ್ರು ನಡೀತೈತಿ. ಇಲ್ಲಿ ನೀವು ನೋಡಿದ್ರಿ, ನಾನು ಆಗಲೇ 3:40 ಆಗ್ತಾಯಿದೆ ಸಾಯಂಕಾಲ. ಈ ಟೈಮಿಗೆ ನೆನೆ ಹಾಕ್ಕೋತಾ ಇದ್ದೀನಿ. ಇದನ್ನು ನಾನು ನೈಟ್ 8-8:30 ಸುಮಾರಿಗೆಲ್ಲ ರುಬ್ಕೋತೀನಿ. ಇದು ನಾನು ನೆಕ್ಸ್ಟ್ ಬೆಳಗ್ಗೆ ವೀಡಿಯೋ ರೀ. ಚಟ್ನಿಗೆ ರೆಡಿ ಮಾಡ್ಕೊತೀನಿ. ಚಟ್ನಿಗೆ ನಾನು ನೀಟಾಗಿ ಕೊಬ್ಬರಿನ ತೊಳೆದು ಹೆಚ್ಚಿ ರೆಡಿ ಮಾಡಿಟ್ಕೊಂಡೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ತೊಗೊಂಡೇನಿ ರೀ. ನೆಕ್ಸ್ಟ್ ಒಂದು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡೀನಿ. 4-5 ಎಸಳು ಶುಂಠಿನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೆಲ್ಲ ಹಾಗೂ ಹುಣಸೆ ಹಣ್ಣನ್ನು ಹಾಕ್ಕೊಂಡೀನಿ ರೀ. ಹುಣಸೆ ಹಣ್ಣು ಅಂದರೆ ಒಂದು ಸಣ್ಣ ಬೆಳ್ಳುಳ್ಳಿ ಗಾತ್ರದಲ್ಲಿ ಹುಣಸೆ ಹಣ್ಣು ತೊಗೊಂಡು ಹಾಕ್ಕೋಬೇಕ್ರಿ. ನಿಂಬೆಹಣ್ಣು ಹಾಕ್ತಾರೋ, ಅದರ ಹುಣಸೆ ಹಣ್ಣು ಹಾಕಿ ಮಾಡಿದರೆ ಮಸ್ತ್ ಟೇಸ್ಟ್ ಬರ್ತೈತೆ ಅಂತೇಳಿ ಹಾಕ್ಕೊಂಡೀನಿ ರೀ. ಇಲ್ಲಿ ನೋಡಿರಿ, ಮೆಣ್ಸಿನ್ಕಾಯಿ ತೊಗೊಂಡೇನಿ. ಇವು ಮೆಣ್ಸಿನ್ಕಾಯಿ ಅಷ್ಟು ಖಾರ ಇಲ್ಲರಿ, ಸಪ್ಪೆದವು, ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ತೊಗೊಂಡೇನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ತೊಗೊಳ್ರಿ. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಮತ್ತು ಉಪ್ಪನ್ನು ಹಾಕ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ಪುಟಾಣಿ ಅಂದರೆ ಹುರಿಗಡ್ಲೆನ ಹಾಕ್ಕೋತೀನಿ. ಅದು ಒಂದು 2-3 ಸ್ಪೂನು ಟೀ ಸ್ಪೂನಷ್ಟು ಹಾಕ್ಕೊಂಡೀನಿ ರೀ. ಅದನ್ನು ರುಬ್ಕೊಂಡು ಚಟ್ನಿ ರೆಡಿ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ನಾನು ಆಲೂಗಡ್ಡೆ ಪಲ್ಯಕ್ಕೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ಕಡಲೆಬೇಳೆ, ಸಾಸಿವೆ, ಜೀರಿಗೆನ ಹಾಕಿಬಿಟ್ಟು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ರೀ. ಇಲ್ಲಿ ನಾನು ತೊಗೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಊರಿಂದ ತಂದಿರೋವು. ಇದು ಸ್ವಲ್ಪ ಖಾರ ಇಲ್ಲರಿ, ಸಪ್ಪೆದವು ಅದಕ್ಕೋಸ್ಕರ ನಾನು ಮೆಣ್ಸಿನ್ಕಾಯಿ ಜಾಸ್ತಿ ತೊಗೊಂಡೀನಿ. ಇದು ವಿಡಿಯೋದಲ್ಲಿ ನಿಮಗೆ ಭಾಳ ಅನ್ನಿಸ್ಬೋದು, ಬಟ್ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ನೀವು ಹಾಕ್ಕೊಳ್ರಿ. ನೆಕ್ಸ್ಟ್ ಅದಕ್ಕೆ ಉದ್ದುದ್ದ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡೀನಿ. ಇಲ್ಲಿ ನಾನು 1-2-3 ಈರುಳ್ಳಿ ತೊಗೊಂಡು ಹಾಕ್ಕೊಂಡೀನಿ ರೀ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಂದ ಈರುಳ್ಳಿ ಚೆನ್ನಾಗಿ ಕ್ರಿಸ್ಪಿನೆಸ್ ಬರ್ತಾವ್ರಿ, ಪಲ್ಯನೂ ಟೇಸ್ಟ್ ಆಕ್ಕೈತಿ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿನ ಹಾಕ್ಕೋತೀನಿ ರೀ. ಬೆಣ್ಣೆ ದೋಸೆಗೆ ಸಾಮಾನ್ಯವಾಗಿ ಅರಿಶಿನ ಹಾಕಿದ ಪಲ್ಯ ಮಾಡ್ತಾರೆ ರೀ. ಆದರೆ ನನ್ನ ಮಕ್ಕಳು ಅರಿಶಿನ ಹಾಕಲಿಲ್ಲ ಅಂದ್ರೆ ಅದನ್ನು ಆಲೂಗಡ್ಡೆ ಪಲ್ಯ ಅಂತಲೇ ತಿಳ್ಕೊಳಂಗಿಲ್ಲ ರೀ. ಅದಕ್ಕೋಸ್ಕರ ನಾನಿಲ್ಲಿ ಅರಿಶಿನ ಹಾಕಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕುದಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡಿಬಿಟ್ಟು ತೆಗೆದುಬಿಡ್ತೀನಿ. ಪಲ್ಯ ರೆಡಿ ಆಗೈತೆ ರೀ. ಈಗ ಚಟ್ನಿಗೆ ನಾನು ಲೈಟಾಗಿ ಸಾಸಿವೆ ಹಾಗೂ ಕರಿಬೇವನ್ನು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊಂಡೀನಿ ರೀ. ಇಲ್ಲಿ ನೋಡ್ತಿರ್ಬೋದು ನೀವು, ರಾತ್ರಿ ರುಬ್ಬಿಟ್ಕೊಂಡೀನಿ 8:30 ಸುಮಾರಿಗೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದೈತೆ ಅಂತೇಳಿ. ಈ ರೀತಿ ಉಬ್ಬಿ ಬಂದರೆ ದೋಸೆ ಪರ್ಫೆಕ್ಟಾಗಿ ಬರ್ತಾವ್ರಿ. ನೆಕ್ಸ್ಟ್ ಈಗ ನಾನು ಹಂಚಿಗೆ ನೀರು ಹಾಕಿಬಿಟ್ಟು ಸ್ವಲ್ಪ ಹಂಚನ್ನು ಹಸಿ ಮಾಡಿಕೊಂಡು ಅದಕ್ಕೆ ದೋಸೆ ಹಾಕಿ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ರೀ. ಇದು ಮೊದಲನೇ ದೋಸೆ ಆಗಿರೋದ್ರಿಂದ ಫಸ್ಟ್ ನಾನು ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕಲಿಲ್ಲ ಅಂದರೂ ಬರ್ತೈತಿ, ಹಾಗೇನಿಲ್ಲ ರೀ. ಆದರೆ ಯಾಕಂತೇಳಿ ಸುಮ್ಮನೆ ಎಣ್ಣೆ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಳತ್ತೀನಿ. ನೋಡ್ತಿರ್ಬೋದು, ಇಲ್ಲಿ ನಾನು ಬೆಣ್ಣೆ ದೋಸೆ ರೆಡಿ ಮಾಡ್ತಾಯಿದ್ದೀನಿ ರೀ.
ನೋಡ್ರಿ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ನೀಟಾಗಿ, ಎಷ್ಟು ಕ್ರಿಸ್ಪಿಯಾಗಿ, ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದವಂಥೇಳಿ. ನೆಕ್ಸ್ಟ್ ಹಿಂಗೆ ಒಂದೆರಡು ದೋಸೆಗಳನ್ನು ಹಾಕಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಎಷ್ಟು ಚಂದ ಒಂಚೂರು ತವಾಕ್ ಹಿಡಿದಂಗೆ ಎಷ್ಟು ಚೆನ್ನಾಗಿ ಹೇಳ್ತಾವಂಥೇಳಿ ನಿಮ್ಗೆ ಗೊತ್ತಾಕೈತಿ. ಇಲ್ಲಿ ನಾನು ಎಣ್ಣೆನೂ ಕೂಡ ಯೂಸ್ ಮಾಡ್ದೆ, ಒಂದು ದೋಸೆ ಹಾಕೇನಿ, ನಿಮಗೆ ನೋಡಿದ್ರೆ ಗೊತ್ತಾಕೈತ್ರಿ. ಇಲ್ಲಿ ನೋಡ್ರಿ ಬೆಣ್ಣೆ ದೋಸೆ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ, ಭಾಳ ಅಂದ್ರೆ ಭಾಳ. ಈಗ ಇಲ್ಲಿ ಹಾಕಿರೋ ದೋಸೆಗೆ ನಾನು ಎಣ್ಣೆನೇ ಹಾಕಿಲ್ಲ, ನೀವು ನೋಡ್ತಿರ್ಬೋದ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ, ಒಂಚೂರು ಹಿಡ್ದಿಲ್ಲ. ಹೀಗೆ ಒಂದೆರಡು ದೋಸೆಗಳನ್ನು ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಅಂದ್ರಪ್ಪ ಹಿಟ್ಟು, ಒಂಚೂರು ಎಲ್ಲೂ ಹಂಚಿಗೆ ಹಿಡಿಯೋಂಗಿಲ್ಲ. ಇದು ಹಿಟ್ಟು ಭಾಳ ಪರ್ಫೆಕ್ಟಾಗಿ ಬರ್ತೈತ್ರಿ. ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತು ಅಂತ ನಂಗೆ ತಿಳಿಸ್ರಿ. ಈ ಥರ ನೀವು ಹಿಟ್ಟನ್ನ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಆರಾಮ್ 15 ದಿವಸದ ಮಟ್ಟ ಫ್ರಿಜ್ ಒಳಗೆ ಇಟ್ಕೊಂಡು ನೀವು ಬೇಕಾದಾಗ ದೋಸೆ ಮಾಡ್ಕೊಂಡು ತಿನ್ಬೋದು ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿತ್ತಂದ್ರೆ ಖಂಡಿತ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಟು ವಾಚಿಂಗ್.